ಸರ್ ನಮಸ್ತೆ. ವಿನಯ್ ಅಂತ ನಮಸ್ತೆ ಸರ್, ನಮಸ್ತೆ ದೊಡ್ಡಬಿರಳ್ಳಿ ಸರ್ ಅವರು. ಹಲೋ ಸರ್ ಹೇಳಿ. ಸರ್, ಕುಮ್ರಿ ಕಪ್ಳೆ ಇದರಲ್ಲಿ ಒಂದು 108 ಟಿ ಸಿದು ನಾನು ನಿಮ್ಮ ಲೈನ್ ಮ್ಯಾನ್ಗೆ ಹೇಳಿದ್ದೆ ಸರ್. ಅದು ಪದೇ ಪದೇ ಮುಂದ್ಗಡೆ ಲೈನ್ಗಳು ಒಂದಕ್ಕೊಂದು ಜಾಯಿಂಟ್ ಹಾಕೊಂಡ್ಬಿಡ್ತಾವೆ ಗಾಳಿ ಬಂದಾಗ. ಹಾಂ 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 ಆ ವಿಚಾರವಾಗಿ ಹೇಳಿದ್ವಿ ನಿಮಗೆ, ಹೆಚ್ಚು ಕಮ್ಮಿ 15 ದಿನ ಹಿಂದೆ ನಿಮ್ಮ ಲೈನ್ ಮ್ಯಾನ್ಗೆ. ಮತ್ತೆ ಅದ್ರ ಮೇಲ್ಗಡೆ ಹಳೆ ಲೈನ್ ಆಗಿರೋದ್ರಿಂದನ ಆ ಹ್ಞೂ ಕುಪ್ಗಳು ಎಲ್ಲ ಹೋಗಿದಾವೆ. ಹ್ಞೂ 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 ಮತ್ತೆ ಸರ್, ಆ ಟಿ ಸಿ ಹತ್ರನೂ ಸಮೇತನ ಕುಕ್ಕುಗಳು ಫೀಸ್ ಹಾಕೋದು ಏನಿದೆ ಅದು ಸಂಪೂರ್ಣ ಹಾಳಾಗಿದ್ದಾವೆ. ಅದನ್ನ ಒಂದು ಸ್ವಲ್ಪ ನೋಡಿ ಅದು ರೆಡಿ ಮಾಡಿಸ್ಕೊಡಿ ಸರ್. ಅದು ಆಯ್ತು ಮಾತಾಡ್ತೀನಿ ತಗೊಂಡ್ರೆ. ಕುಂಬ್ರಿ ಕಪ್ಲೆ ಹತ್ರನಾ? ಹಾಂ, ಕುಮ್ರಿ ಕಪ್ಲೆ 108ದು. ಅದು 2-3 ದಿನದಿಂದ ಕರೆಂಟ್ಗಳು ರೈತರು ನಡೆದಿಲ್ಲ. ಒಂದು ಲೈನು ಒಂದಕ್ಕೊಂದು ತಗಲಾಕೊಂಡೇ ಬಿಡ್ತವೆ. ಅದನ್ನ ಲಾಸ್ಟ್ ಟೈಮ್ ನಾನೇನೆ ಅದನ್ನ ಪ್ಲಾಸ್ಟಿಕ್ ಪೈಪ್ಗಳಲ್ಲಿ ಓಪನ್ ಮಾಡಿ ಒಂದು ಸ್ವಲ್ಪ ಇವನ್ನ ಮರಗಿಡಗಳಿರೋನ್ನೆಲ್ಲ ಕ್ಲೀನ್ ಮಾಡಿದ್ವಿ ರೈತರು ಕರ್ಕೊಂಡು. ಮತ್ತೆ ಅವಾಗಲೇ ಹೇಳಿದ್ವಿ, ಆ ಕುಪ್ಪುಗಳೆಲ್ಲ ಮೇಲ್ಗಡೆ ಹಳೆ ಲೈನ್ಗಳಾಗ ಏನೇನಿದಾವ ಅವೆಲ್ಲನ ಕುಪ್ಪುಗಳು ಎತ್ಲಾಗಂದ್ರೆ ಅತ್ಲಾಗೆ ಮನ್ಕೊಂಡ್ಬಿಟ್ಟವೆ. ಮತ್ತೆ ಅದು ಗ್ರೌಂಡ್ ಆಗೋ ಸಾಧ್ಯತೆನೂ ಇರುತ್ತೆ. ಅದು ಒಂದೇ ದಿನ 6-7 ಸಲ ಫ್ಯೂಸ್ ಹೋಗಿತ್ತು. ಮತ್ತೆ ತಿರುಗ್ ದಿನ ಅದು ಲಿಂಕ್ ಫ್ಯೂಸ್ ಏನೋ ಹೋಗಿತ್ತು. ಅದು ಅದನ್ನ ಪದೇ ಪದೇ ತಗಲಾಕೊಂತ ಇರುತ್ತೆ. ಅದು ನೋಡಿ ಸರ್, 108ದು ಕುಮ್ರಿ ಕಪ್ಲೆ ಸರ್. ಮಾತಾಡ್ತೀನಿ ಹಾಂ, ಮಾತಾಡಿ ಹೇಳ್ತೀನಿ. ಎಸ್ವಾಗೆ ಕಾಲ್ ಮಾಡಿದ್ವಿ. ಹಾಂ 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 ಅವ್ರ ಇನ್ಫಾರ್ಮ್ ಮಾಡಿರಿ ನಂಗೆ. ಅದಕ್ಕಾಗಿ ಈಗ ಬರ್ತಾನ್ರಿ. ಈಗ ಬಂದ ಬರ್ತಾನ್ರಿ ಈಗ. ಹಾಂ ಸರ್, ಅದು ಏನಾಗಿದೆ ಸರ್ ಅದು ಚೇಂಜ್ ಮಾಡೋದಕ್ಕೆ? ಅಂದ್ರೆ ಅದ ಎಲ್ಲ ಎಸ್ಟಿಮೇಟ್ ಕಳ್ಸ್ಯಾರ್ರಿ. ಈಗ ಆಲ್ಮೋಸ್ಟ್ ಅದು ಹಳಿವೆಲ್ಲ ಇರ್ತಾವಲ್ಲ ವೈರ್ ರೀ. ಹಾಂ ಸರ್. ಅದೆಲ್ಲ ಎಸ್ಟಿಮೇಟ್ ಕಾಸು ನಮ್ಮ ಮೊನ್ನೆ ನಾವೇ ಸ್ಕೆಚ್ ಹಾಕೊಂಬಂದು ಕೊಟ್ಟಿವಿ. 100 KV ಮತ್ತು ಇದು 63 KV ರೀ. ಹಾಂ ಸರ್. ಹಂಗಾಗಿ ಅದನ್ನ ನೋಡ್ಬೇಕಾಗಿತ್ತು. ಅದು ಎಸ್ಟಿಮೇಟ್ ಎಲ್ಲ ಮಾಡ್ಯಾರ್ರಿ. ಅದು ಬಂದ ತಕ್ಷಣ ಇಮಿಡಿಯೇಟ್ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡಿಕೊಡ್ತೇನೆ. ಹಾಂ ಸರಿ ಸರ್, ನೋಡಿ ಸರ್, ತಾತ್ಕಾಲಿಕ ಹೋಗಿ ಅದು ಏನು ಮಾಡಬೇಕು ಅದನ್ನ ಮಾಡಿ. ಮತ್ತೆ ಅಲ್ಲಿ ಫ್ಯೂಸ್ ಹಾಕೋ ಹತ್ರನೂ ಅದೆಲ್ಲ ಕುಪ್ಪುಗಳೆಲ್ಲ ಹಾಳಾಗಿದೆ. ಹಾಂ 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 ಅವನ್ನ ಒಂದ್ ಸ್ವಲ್ಪ ನೋಡಿ ಸರ್. ಈ ತೀರಾ ಇಲ್ಲ ಐಟಮ್ ಇಲ್ಲ ಅನ್ನೋದು ಬೇಡ, ಒಂದ್ ಸ್ವಲ್ಪ ನೋಡಿ ಇರೋದ್ರಲ್ಲೇ ನಿಮ್ಮ ಹತ್ರ ಇರೋ ಐಟಮ್ಗಳು ಬಳಸಿ ಹಾಕಿ. ಅವಶ್ಯವಾಗಿನ. ಮತ್ತೆ ರೈತರಿಗೆ ಹೊರೆ ಮಾಡಬೇಡಿ. ನೀವು ಎಸ್ಟಿಮೇಟ್ ಹಾಕಿ ನೀವು ರೈತರು ಮಾಡಿಸ್ಕೋಬೇಕು ಅಂತ ಅದನ್ನ ಹೇಳಕ್ ಹೋಗ್ಬೇಡ್ರಿ ದಯವಿಟ್ಟು. ಏನ್ ಗೊತ್ತಾ, ಗೌರ್ಮೆಂಟ್ ಥ್ರೂ ಆಗೋದು ಏನೈತಿ ಅದು ಮಾಡಿಸೇ ಕೊಡ್ತೀವಿ 100%. ಅದ್ರಾಗೆಲ್ಲ ರೈತರಿಗೆ ಇನ್ವಾಲ್ವ್ ಮಾಡೋದಿಲ್ಲ. ಯಾಕೆ ನಮ್ಮ ಜವಾಬ್ದಾರಿ ಇರ್ತದ. ಹಾ ಸರ್, ಅದು ಮಾಡಿಸ್ಕೊಡ್ತೇವೆ ಅವಶ್ಯವಾಗಿ. ಸರಿ ಸರ್. ಲಾಸ್ಟ್ ಟೈಮ್ ನಾವೇ ಹೇಳಿದಾಗ ಇಲ್ಲ ರೈತರು ನಿಮ್ಗೆ ಎಸ್ಟಿಮೇಟ್ ಕಾಪಿ ಕೊಡ್ತೀವಿ, ಅದನ್ನ ನೀವು ಮಾಡಿಸ್ಕೋಬೇಕು, ಇಂಜಿನಿಯರ್ ಬರ್ತಾರೆ. ನಾ ಅಂದಿನ್ರಿ ಹಂಗ. ಹೌದು ಸರ್, ಆತರ ಆಗದ್ ಬೇಡ. ನಾ ಹೇಳಿಲ್ಲ ಅಣ್ಣ, ನಾ ಆತರ ಎಲ್ಲ ಹೇಳಲ್ಲ. ಸರಿ ಸರ್, ಹೇಳಿದ್ರು ಹೇಳ್ದೆ ಇಲ್ದಿದ್ರು ಒಟ್ನಲ್ಲಿ ರೈತರಿಗೆ ಹೊರೆ ಆಗೋ ರೀತಿ ಆಗ್ಬಾರ್ದು. ಇಲಾಖೆಯಿಂದ ಏನು ಅನುಕೂಲ ಇದೆಯೋ ರೈತರಿಗೆ ಅವಶ್ಯವಾಗಿನ ಅದ್ ಮಾಡ್ಕೊಡಿ ಅಣ್ಣ. ಆಯ್ತಣ್ಣ, ಓಕೆ, ಥ್ಯಾಂಕ್ ಯು. ಮಾಡಿಸ್ಕೊಡಿ ಸರ್. ಅದು ಒಟ್ಟಾರೆಯಾಗಿ KRS ಪಕ್ಷದ ತಾಲೂಕು ಅಧ್ಯಕ್ಷನಾಗಿರ್ತಕ್ಕಂಥ ನಾನು ವಿನಯ್ ಹೇಳ್ತಕ್ಕಂಥದ್ದು ಏನಂದರೆ, ಯಾರೋ ಒಂದಷ್ಟು ಸಿಬ್ಬಂದಿಗಳು ಸರಿಯಾಗಿ ಕಾರ್ಯನಿರ್ವಹಿಸಲ್ಲ ಅಥವಾ ಬೇಡಿಕೆ ಇಡ್ತವ್ರೆ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರೂ ನಾವು ಅದೇ ರೀತಿ ಭಾವಿಸೋದು ತಪ್ಪಾಗುತ್ತೆ. ಇವರೆಲ್ಲ ಇಲಾಖೆ ಸಿಬ್ಬಂದಿಗಳು ನಮ್ಮ ಅಣ್ಣತಮ್ಮಗಳಿದ್ದಂಗೆ. ಅವರು ರೈತರು ವರ್ಗಗಳಿಂದ ಬಂದಿರ್ತಾರೆ. ಹಾಗಾಗಿ ಅವ್ರಿಗೂ ಕಷ್ಟ ಸುಖದ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ನಾವೇನೇ ಮುಂಚೆಲೇ ಒಂದಷ್ಟು ನಮ್ಮ ಕೆಲಸ ಆಗಲಿ ಅನ್ನೋ ಒಂದಷ್ಟು ಕಾರಣಕ್ಕೆ ಆಮಿಷಗಳನ್ನು ಒಡ್ಡೋದು ತಪ್ಪು ಅಂತ ನಾನು ಭಾವಿಸ್ತೀನಿ.